ಭಾನುವಾರ ಶಿವಮೊಗ್ಗದ ಪ್ರತಿಷ್ಠಿತ ಕಾಸ್ಮೋ ಕ್ಲಬ್ನ ಆಡಳಿತ ಮಂಡಳಿ ಚುನಾವಣೆ ನಡೆಯಿತು. ಒಟ್ಟು 15 ಸ್ಥಾನಗಳಿಗೂ ಸಹ ಚುನಾವಣೆ ನಡೆದಿದ್ದು 15 ಕಾರ್ಯಕಾರಿ ಆಡಳಿತ ಮಂಡಳಿ ಫಲಿತಾಂಶ ಈಗ ಹೊರಬಿದ್ದಿದೆ. ಅಭ್ಯರ್ಥಿಗಳ ಪಡೆದಂಥ ಮತಗಳ ವಿವರವೂ ಸಹ ಪ್ರಕಟ ಆಗಿದೆ. ಅತಿ ಹೆಚ್ಚು ಮತಗಳನ್ನು ಪಡೆದಿರೋದು ಎಸ್ ದತ್ತಾತ್ರೇಯ. ಅವರು ಕಳೆದ ಹಲವು ವರ್ಷಗಳಿಂದ ಕಾಸ್ಮೋ ಕ್ಲಬ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಸ್ಮೋ ಕ್ಲಬ್ ಕೇವಲ ಏನು 2 ಸಣ್ಣ ಕಟ್ಟಡಗಳು ಮಾತ್ರ ಇತ್ತು. ಈಗ ಇಷ್ಟೆಲ್ಲ ಮೂಲ ಸೌಲಭ್ಯವನ್ನು ಪಡೀಲಿಕ್ಕೆ ಎಸ್ ದತ್ತಾತ್ರೇಯ ಅವರ ನೇತೃತ್ವದ ತಂಡ ಏನಿದೆ ಕಳೆದ 2-3 ಅವಧಿಯಲ್ಲಿ ಮಾಡಿದಂಥ ಕೆಲಸವೇ ಅದಕ್ಕೆ ಸಾಕ್ಷಿ. ಈಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಲ್ಡ್ರನ್ ಪಾರ್ಕ್ ಇದೆ, 2-3 ಸಭಾಂಗಣಗಳಿದ್ದಾವೆ. ಹಾಗಾಗಿ ಕಾಸ್ಮೋ ಕ್ಲಬ್ ಎಸ್ ದತ್ತಾತ್ರೇಯ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. 332 ಮತಗಳು ಪಡೆದಿದ್ದಾರೆ. ಇನ್ನುಳಿದಂತೆ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅಂತ ನೋಡೋಣ. ಮಂಜುನಾಥ್ ಎನ್ 281 ಮತ, ಉಮೇಶ್ ಎಸ್ 373 ಮತ, ಡಾಕ್ಟರ್ ಶ್ರೀಧರ್ 270 ಮತ, ಅರುಣ್ ಕುಮಾರ್ ಜಿ 264, ಡಿ.ಟಿ. ಶ್ರೀನಿವಾಸ್ 263, ರಮೇಶ್ ಬಾಬು 223, ಓಂ ಪ್ರಕಾಶ್ ತೆಲ್ಕರ್ 260, ಮಹೇಶ್ ಕೆ.ಎನ್ 255, ಮಂಜುನಾಥ್ ಎಚ್.ಸಿ 248, ನಾಗರಾಜ್ ಪಾಟ್ಕರ್ 242, ರವಿಶಂಕರ್ ಕೆ.ಬಿ 229, ವಿಶ್ವೇಶ್ವರಯ್ಯ ಎಸ್ 228, ವಿಶ್ವಾಸ್ ಇ 227, ಶಂಕರ್ ಎಂ 227. ಒಟ್ಟು 15 ಜನ ಅಭ್ಯರ್ಥಿಗಳು. ಅವರು ಪಡೆದಂಥ ಮತಗಳು ಈ ರೀತಿ ಇವೆ. ದತ್ತಾತ್ರೇಯ 332 ಮತಗಳನ್ನು ಪಡೆದು ಅತಿ ಹೆಚ್ಚು ಮತಗಳನ್ನು ಪಡೆದು ಗೆದ್ದಂಥ ಆಡಳಿತ ಮಂಡಳಿಗೆ ಆಯ್ಕೆಯಾದಂಥ ನಿರ್ದೇಶಕರಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿ ಹೊಸ ಅಧ್ಯಕ್ಷರನ್ನು, ಬೇರೆ ಬೇರೆ ಪದಾಧಿಕಾರಿಗಳನ್ನು ನೇಮಕ ಮಾಡ್ಕೋಬೇಕಾಗಿದೆ. ಭಾಳಷ್ಟು ಕನಸುಗಳನ್ನು ಹೊಂದಿದೆ ಕಾಸ್ಮೋ ಕ್ಲಬ್. ಮುಂದಿನ ದಿನಗಳಲ್ಲಿ ಈ ಮುಂದಿನ ಹೊಸ ಆಡಳಿತ ಮಂಡಳಿ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡುತ್ತೆ ನೋಡಬೇಕಾಗಿದೆ.